ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ನಾನು ನನ್ನ ಗಾಡಿ ಬಂದು ಸರ್ವಿಸ್ ಮಾಡ್ತಾನೆ ಅಂತ, ಸರ್ವಿಸ್ ಅಲ್ಲ, ನಾನು ರಿಪೇರಿ ಮಾಡ್ತಾನೆ ಅಂತ ಬಂದಿದ್ದೆ. ಇದು ನನ್ನ ಗಾಡಿ ಫುಲ್ಲು ಡೂಮ್ ಚೇಂಜ್ ಮಾಡಿಸ್ಬೇಕಿತ್ತು. ಅದಕ್ಕೋಸ್ಕರ ನಮ್ಮ ಅಂಗಡಿಯಲ್ಲಿ ನಾವೇ ಚೇಂಜ್ ಮಾಡಿಸ್ಕೊತಾ ಇದ್ದೀವಿ. ಇವು ನಮ್ಮ ಫ್ರೆಂಡು ಹಳೆ ಡೂಮ್, ಇದು ಹೊಸ ಡೂಮು ಚೇಂಜ್ ಮಾಡ್ತಾ ಇದ್ದಾನೆ. ಕ್ಲಿಯರ್ ಆಗಿರೋದು ಆಗಿಲ್ಲ ಲೈ. ಇವ್ ನಮ್ಮ ಫ್ರೆಂಡು, ಈ ಹೇಳು ಹೊಸ ಗಾಡಿ ಓನರ್. ಅವನು ಅಲ್ಲೂ ವಾಯ್ಸ್ ಕೇಳಿಸುತ್ತಾ. हाथ जोड़ के मैं मोदी साहब से गुजारिश करता ಇದರದ್ದು ಕೆಲಸ ಇದೆ, ಏರ್ ಚೇಂಜ್ ಮಾಡಿಸ್ಬೇಕು ಎರಡು. ನಾನು ವರ್ಕ್ ಮಾಡ್ತಾ ಇರೋ ಬಂದು ಮೋಟರ್ ಡ್ರಿಫ್ಟ್. ಇನ್ ಬೆಂಗಳೂರು ಏನೋ ನಗ್ತಾ ಇದೆಯಲ್ಲ. ಸರ್ ನಿಮ್ಮ ಹೆಸರು? ಇಸಾಕ್ ಮೋಟರ್ ಡ್ರಿಫ್ಟ್. ನಿಮ್ಮ ಹೆಸರು? ರೋಷನ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ರೋಷನ್ ಮೋಟರ್ ಡ್ರಿಫ್ಟ್. आपका नाम ಸಚಿನ್ ಮೋಟರ್ ಡ್ರಿಫ್ಟ್. ಇದು ಒಂದು ಸ್ಕ್ರೂ ಹಾಕಕ್ಕೆ ಎಷ್ಟೊತ್ತು ಟೈಮ್ ತಗೊಂಡಿದ್ದೀವಲ್ಲ. ಎಲ್ಲ ರೋಷನ್ ಏನೇ ಏಯ್ ನೀನು ಮಾತಾಡೋ ಕನ್ನಡ ಅಲ್ಲ. तेरी दादागिरी निकाल दूंगा मैं. ನೀನು ಮಾತಾಡ. ಈ ಕಡೆ ಬನ್ನಿ ಗಾಯ್ಸ್. ಮಾತಾಡ. ಏನಾಗಿದೆ? ಲೈಟ್ ಆಗಿದೆ, ಲೈಟ್ ಫ್ಯೂಚರ್ ಆಗಿ ಲೈಟ್ಸ್ ಇದೆ. ಇವಾಗ ಹೊಸ ಚಾರ್ಜರ್ ಅನ್ನು ಹಾಕೋಣ. ಇದರಲ್ಲಿ KTM ಅಲ್ಲಿ ಕೊಡೋದು ಬೆಕಾರ್ ಚಾರ್ಜರ್, ಯೂಸ್ ಇಲ್ಲ ಅದರದ್ದು. ಆಮೇಲೆ ಫುಲ್ ಸ್ಲೋ ವರ್ಕಿಂಗ್ KTM ಚಾರ್ಜರ್. ಸೊ ಅದಕ್ಕೆ ಕ್ವಿಕ್ ಹೊಸ ಚಾರ್ಜರ್ ಹಾಕ್ತಿದ್ದೀವಿ. ಹೊಸ ಅಡ್ವೆಂಚರ್ ಬಂದೈತಲ್ಲ, ಏನು ಅನಿಸ್ತೈತೆ ನಿನಗೆ? ಕ್ವಿಕ್ ಚಾರ್ಜಿಂಗ್ ಇದೆ, ಫಾಸ್ಟ್ ಇದೆ, ನೀವು ಹಾಕ್ಸಿ ವರ್ತಿದೆ ಅದು ಅಂತ ಇಂಥವು ಗಾಡಿ ಲೈಟ್ ಡೂಮ್ ಆಯ್ತು. ಏ ರೋಷನ್, ಫುಲ್ಲು ಫೋಕಸ್ ಕೊಡ್ತಾ ಇದ್ದೀವಿ. ಹೆಡ್ಲೈಟ್ದೆಲ್ಲ ಆಗಿದೆ, ಇವಾಗ ಫಿನಿಶಿಂಗ್ ಕರೆಕ್ಟಾಗಿ ಬಂದಿತ್ತು. ಈಗ ನೆಕ್ಸ್ಟು ಟ್ಯಾಂಕ್ ಇದು ಮಸ್ತಾಗಿದೆ ನೀನು. ಈ ಟ್ಯಾಂಕ್ ಎಲ್ಲ ಸೀಲ್ ಇದು ಹೊಡೆದೋಗಿರೋದಕ್ಕೆ ಇದು ಹೊಡೆದೋಗಿದೆ. ಗಾಡಿ ಬಂದೈತೆ 2 ವರ್ಷ ನಾನು ಅವಾಗ ನಿನ್ನೆ ಸಾಯ್ಸಾಕ್ಬಿಡೋದು. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಚೆನ್ನಾಗಿ ಕಾಣಿಸ್ತದೆ. ಐ ಸೂಪರ್. अच्छा हमको सिखा रही. ಇವನೇ ಪೂರ್ತಿ ಗಾಡಿ ಕೆಲಸ ಮಾಡ್ಬಿಟ್ಟಿರೋದು ನಮಗೆ. ಮೋಟರ್ ಡಿಸ್ಟ್ರಿಕ್ಟ್ ಬಂದು ಕೇಳಿ ರೋಷನ್ ಅಂತ ಯಾರು ಅಂತ ಹೇಳ್ಬಿಡ್ತಾರೆ. ಇವ್ರ ಹೆಸರು ರೋಷನ್. ಇವರು ಯಾವ್ದ ಏರಿಯಾ? ತಿಲಕ್ ನಗರ ಯಾವ್ದು? ಗುಂಟೆಪಳ್ಳ, ಗಾರೆಪಳ್ಳ. ಏ ಸಾಗರ ಆಟೋಮೊಬೈಲ್ಸ್ ಐತಲ್ಲ, ಅಲ್ಲೋ ಇವ್ ಮನೆ ಅಲ್ಲಲ್ಲ. ಅದನ್ನು ಹಾಕ್ಬೇಕು ಒಳ್ಳು ಕರೆಕ್ಟಾಗಿ ಪಿಕ್ಚರ್ ರೋಷನ್. अभी मजा आएगा ना भिड़ो. ಅಡೆಗೆಲ್ಲ ಹೋಗ್ತಾ ಇದೆಯಲ್ಲೋ. BMC ಏರ್ ಫಿಲ್ಟರ್ ಹಾಕ್ಸಿದ್ದೀನಿ. ಐತೆ ಕಣ BMC ಏರ್ ಫಿಲ್ಟರ್. ಓಪನ್ ಮಾಡ್ಬೇಕು ನೋಡು.
ಕಂಪ್ಲೀಟ್ ಗಾಡಿ ರೆಡಿ ಮಾಡಿಸ್ಬೇಕು ಫ್ರೆಂಡ್ಸ್. ಏನಕ್ಕೆ ಈಗ ಟ್ಯಾಂಕ್ ಶೀಲ್ಡ್ಸ್ ಇದು ಹೊಡೆದೋಗಿದೆ, ಇಲ್ಲಿ ಕೂಲೆಂಟ್ ಹತ್ರ ಹೊಡೆದೋಗಿದೆ, ಸಿಲಿಂಡರ್ ಅದೊಂದು ಚೇಂಜ್ ಮಾಡಿಸ್ತಾ ಇದ್ದೀನಿ. ಮೋಟ್ರ್ ಡ್ರೈವರ್ ಬ್ಯಾಂಗ್ಳೂರು, ಇನ್ನು HSR ಎರಡು ಬ್ರಾಂಚ್ ಇದೆ ನಮ್ಮದು. ಒಂದು ಇಂದಿರಾನಗರದಲ್ಲಿ, ಒಂದು HSR. ಫಸ್ಟ್ ಬಂದು HSR ಲೆಬಿಟ್ಟು ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ಲ ಹೊಡ್ಕೊಂಡು ಕೂತಿದ್ರು, ಕೆಲಸ ಎಲ್ಲ ಇದಕ್ಕೆ. ಏನಾಯ್ತು ಸರ್? ಇಬ್ಬರು ಕೂತಿದ್ದಾರೆ. ಇವನೇನು ಕೆಲಸ ಮಾಡಲ್ಲ, ಇವನಾರ ಪರವಾಗಿಲ್ಲ. ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಇವನು ಏನು ಕೆಲಸ ಮಾಡ್ತೀಯ ಇದುವರೆಗೂ? ಆಯ್ರಾ ನೋಡಿ ಗೈಸ್, ಇವಾಗ ನಮ್ಮ ರೋಷನ್ ಅವರೆಲ್ಲ ಡಬಲ್ ಕೆಲಸ ಮಾಡ್ತಾರೆ. ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ಏನು ಬೈ ಗಿರೀಶ್ ಆಗಿಬಿಟ್ಟಿದೆ ನಿನ್ನ ಕಾಲು? ಬಿಚ್ಚೆ 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 ರಸ. ಆಯ್ತು ಆಯ್ತು ಆಯ್ತಣ್ಣ, ಕೂಲೆಂಟ್ ಇದೆ, ಚಿಲ್ಗಿದೆ. ಆಮೇಲೆ ಅದನ್ನು ನಂದೇ ಕೂಲೆಂಟ್ ಅದನ್ನು ನೋಡಿ ಗಾಯ್ಸ್. ಇದು ಒಂದು ಗಾಡಿ AC ಹೃದಯದ ಪಾರ್ಟ್. ಇದಿದ್ರೇ ಗಾಡಿ ಕರೆಕ್ಟಾಗಿ ಮೂವ್ ಆಗೋದು. ಅದೇ ಇರಬೇಕು, ಏನು ಪೆಟ್ರೋಲ್ ಇರಬೇಕು. ಗಾಡಿ ಒಳಗೆ ಏನೂ ಇಲ್ಲ, ಒಂದು ಚಾರ್ಜ್ ಬಿಟ್ರೆ. ಏನಾರು ಐತಾ ಬೈ? ಇಂಜಿನ್ ಇದೆ ಅಲ್ಲ, ಚಾರ್ಜ್ ಬಿಟ್ಟು ಏನೈತೆ? ಹಾಂ ಏನು ಹೇಳೋ, ಮಾತಾಡೋ. ನಿನ್ನ ಬಗ್ಗೆ ಹೇಳ್ಕೊ ಏನು ಅಂತ ನಿನಗೆ ಅರ್ಥ ಆಗಬೇಕು. ಏನು ರೋಷನ್ ಸಖತ್ತಾಗಿದೆಯಲ್ಲೋ ವಿಡಿಯೋದಲ್ಲಿ, ಮಸ್ತಾಗೈತೆ ಅಂತ ಹೇಳಿದ್ರು ನಿಜ. What? Bro, what are you talking about, man? ಅದೆಲ್ಲ ಆಗ್ತಿದ್ದಂತ ಬಿಡಲ್ಲ ಅಲ್ಲಿ. ಎಲ್ಲವ್ರು ಮಾಡ್ಬೇಕು. अबे जल्दी बोल, कल सुबह पनवेल निकलना है.